ಕೃಷ್ಣ ಏನು ಏನು ಹುಡುಕ್ತಾ ಇದೆಯೋ ಕೃಷ್ಣ? ಈ ಫೈಲ್ ಕೆಲಸ ತಾನೇ ನಿಂತೋಗಿದ್ದು. ಹೌದಾ ಕೃಷ್ಣ 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 ನಿಂತ್ಕೊಳ್ಳೋ. ಎಲ್ಲ ಹೋಗ್ತಿದ್ಯೋ ಕೃಷ್ಣ ಏನ್ ವಿಷಯ? ನಿಂತ್ಕೊಳ್ಳೋ. ಯಾರಲೇ ನೀನು? ಕಚ್ಚೋ ಹುಚ್ಚನಾಯಿನ ಹಿಡಿಯೋನು. ಇಲ್ಯಾ ಹುಚ್ಚನಾಯಿಲೇ ಮಗನೇ? ಹಾಗಾದ್ರೆ ಬೊಗಳ್ತಿರೋ ನೀನ್ ಯಾರು? ಈ ಜಾಗ ನಮ್ಮದು, ಅದಕ್ಕೆ ಸಾಕ್ಷಿ ಈ ಫೈಲ್. ಮರ್ಯಾದೆಯಾಗಿ ಬಾಲ ಮುದ್ರಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ 16 ಇಂಜೆಕ್ಷನ್ ಚುಚ್ಚಿಸ್ಕೊಳ ಕಚ್ಚಬೇಕಾಗತ್ತೆ. ಹುಷಾರ್. ಹೋಗಲೇ. ಕೃಷ್ಣ ನಮ್ಮನ್ನು ಹೊಡೆದು ಜಾಗ ಖಾಲಿ ಮಾಡಿಸ್ಬಿಟ್ಟ. ಕೃಷ್ಣ ಅಂದ್ರೆ ಯಾರು? ಅದ ದಾನಪ್ಪರ ಮಗ ಅಂತ ನೋಡ್ರಿ. ಓ, ನಾನು ಗೋಡೆ ಕಟ್ಸಿದ ಮನೆಯವನ? ಕೃಷ್ಣ, ನೀನಿಷ್ಟು ಬೇಗ ಗೋಡೆ ಎತ್ತರಕ್ಕೆ ಬೆಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಹೀಲ್ಸ್ ಕಿತ್ತಾಕೋ ತನಕ ನನಗೆ ಸಮಾಧಾನ ಇಲ್ಲ. ಏನ್ ಸರ್ ನಿಮ್ಮ ಅಣ್ಣ ರೋಲ್ ಕಾಲ್ ಗಿರಾಕಿ ಇದ್ದಂಗೆ ಅವ್ರೆ? ಆಫೀಸ್ ನೋಡಿ ಹೇಳಿದೆ ಸರ್. ಥ್ಯಾಂಕ್ ಯು ಸರ್. ವಾಟ್ ಈಸ್ ದಿಸ್ ಕೃಷ್ಣ? ಅವನ್ ದುಡ್ಡು ಆಸೆ ಪಟ್ಟ ಮೇಸ್ತ್ರಿ ಮಾತು ಕೇಳಿದ್ದಕ್ಕೆ ನಮ್ಮ ಮನೆ ಮಧ್ಯೆ ಗೋಡೆ ಇದ್ದಿದ್ದು, ಆ ಬಲ್ಬ್ ಫಿಲಮೆಂಟ್ ಹೋಗಿದ್ದು. ಯಾವ್ದು ಹೇಳು? ಯಾವ್ ಸರ್? ನನ್ನ ಹೆಂಡತಿ ಕಣಯ್ಯ, ಮಸಾಲೆ ರೋಸ್ಟ್. ನೀವೇನ್ ಸರ್ ನಿಮ್ಮ ಅಣ್ಣನ? ಅಯ್ಯೋ, ಅವಂದು ಅದೇ ಕೇಸು, ಬೇಕಾದ್ರೆ ಕೇಳು ಹೇಳ್ತಾನೆ. ಏನಣ್ಣ ನೀನೇನಯ್ಯ, ಸ್ಟೂಡೆಂಟ ಪ್ರೊಫೆಸರ? ಲೋ, ಹುಡುಗರಿಗೆ ತಿನ್ನೋಕ್ ಗೊತ್ತು, ರೋಸ್ಟ್ ಮಾಡೋಕ್ ಗೊತ್ತಿಲ್ಲ, ಕಲ್ತ್ಕೊಳ್ಳಿ ಬಿಡು. ಅಂಡ್ ದೆನ್ ನಮ್ ಡೌಟ್ಸ್ ಕೇರ್ ಮಾಡ್ಕೊಂಡ್ವಿ. ಆಮೇಲೆ ರೋಸ್ಟ್ ಮಾಡಿದ್ದು, ಗೋಡೆ ಉಳಿದ್ದು, ಬಲ್ಬ್ ಉಳಿದಿತ್ತು. ಏನೋ ಸರ್, ನಿಮ್ಮ ಆಶೀರ್ವಾದದಿಂದ ನಾನು ರೋಸ್ಟ್ ಮಾಡಕ್ ಹೋಗ್ತಾ ಇದೀನಿ. ಬಲ್ಬ್ ಉಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಗೋಸ್ಟ್ ಆಗ್ಬಿಡ್ತೀನಿ. ಇದು ನಿಮ್ಮಪ್ಪ ದಾದಾಗಿರಿ ಮಾಡಿ ಇಡ್ಸಿಟ್ಟಿದ ಕಾಂಟ್ರಾಕ್ಟ್ ಪೇಪರ್ಸ್. ನಿಮ್ಮಪ್ಪನ್ ಮೊದಲು ಕಳಿಸಿದ್ರೆ ಈ ಕೆಲಸ ನಿಮ್ಮ ಅಪ್ಪನಿಗೆ, ಇಲ್ಲ ನಮ್ಮಪ್ಪನಿಗೆ. ಅಮ್ಮ, ಏನೋ ಇದು? ಸುಂಟ್ರಿ ಗಾಳಿ ಬಂದಾಗ ಬರ್ತೀಯಾ, ಬಿರುಗಾಳಿ ಹೋದಾಗ ಹೋಗ್ತೀಯಾ? ನಂಗೊಂದು ಅರ್ಥ ಆಗಲ್ಲಪ್ಪ. ತಂಗಾಳಿ ಬರೋದಕ್ಕೆ ಮುಂಚೆ ಇದೆಲ್ಲ ಸಹಜ ಅಮ್ಮ. ಅಪ್ಪ, ಇದೇ ಕಾಂಟ್ರಾಕ್ಟ್ ಆರ್ಡರ್ಸ್. ನೀನ್ ಸೈನ್ ಮಾಡೋದು ಒಂದೇ ಬಾಕಿ. 10 ಗಂಟೆ ಮೊದಲು ಯಾರು ಬರ್ತಾರೋ ಅವ್ರಿಗೆ ಇದು ಅಂತ ಹೇಳಿದ್ದಾರೆ. ಬೇಗ ರೆಡಿ ಆಗ್ಬಿಡಪ್ಪ. ನಾನು ಯಾವಾಗಲೂ ರೆಡಿ ಆಗಿದ್ದೀನೋ. ಏನಪ್ಪ, ಊರವರೆಲ್ಲ ನಿನ್ನ ಟೋಪಿ ಹಾಕಿದ್ರು, ನೀನ್ ಮಾತ್ರ ಈ ಹಾಳ ಟೋಪಿ ಹಾಕದ್ ಬಿಡೋದಿಲ್ಲ. ಇವೆಲ್ಲ ನನ್ನ ಹಳೆ ದೋಸ್ತಿಗಳು. ಹಳೆ ದೋಸ್ತಿಗಳೇಪ್ಪ ದುಶ್ಮನ್ಗಳಾಗಿರೋದು.
ಅದೆಲ್ಲ ಬೇಡ, ಇದನ್ನೆಲ್ಲ ಕಿತ್ ಬಿಸಾಕಿ ಟಾಕ್ ಟೀಕ್ ಆಗಿ ಇದನ್ನ ಹಾಕೊಂಡು ರೆಡಿ ಆಗ್ಬನ್ನಿ. ಹೋಗಿ. ಅಪ್ಪ ಸಾರಿ ಡ್ಯಾಡಿ. ರೆಡಿನಾ? ಈ ಜಿಪ್ಪೆ ಹಾಕ್ತಿಲ್ಲ ಕಣ ಅವಾಗ್ಲಿಂದ. ಏನ್ ಡ್ಯಾಡಿ ನೀನು ಜಿಪ್ ಹಾಕಕ್ ಬರಲ್ಲ, ಊರು ಮುಂಚೆ ಟೋಪಿ ಹಾಕೊಂಡ್ಬಿಡ್ತಿಯಲ್ಲ. ಏನಾಯ್ತ್ರಿ? ಏನಿಲ್ಲ, ನನ್ ಕೇಸ್ ಉಲ್ಟಾ ಆಯ್ತು ಅಷ್ಟೇ. ಅಮ್ಮ ಅಪ್ಪನಿಗೆ ಬೆಸ್ಟ್ ಆಫ್ ಲಕ್ ಹೇಳಮ್ಮ. ನಾನಾ? ಹೌದಮ್ಮ, ನಮ್ಮನ್ನ ನೋಡಿ ನಗ್ತಾ ಇದ್ರಿ ಜನಗಳೆಲ್ಲ ತಲೆ ತಗ್ಸ್ಬೇಕು. ಹೇಳಮ್ಮ. ಯಾಕಮ್ಮ? ಅಮ್ಮ ಕೃಷ್ಣ, ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡೆ, ತಪ್ಪಾಗಿ ಮಾತಾಡ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡು. ಪರವಾಗಿಲ್ಲ ಬಿಡಮ್ಮ. ಈ ನನ್ನ ದೇಹದಲ್ಲಿ ಅರಿತಾ ಇರೋ ರಕ್ತ, ಆಡ್ತಾ ಇರೋ ಉಸಿರು ನೀವು ನನಗೆ ಕೊಟ್ಟಿರೋ ಸಾಲ. ಈ ಸಾಲದ ಋಣ ತೀರಿಸ್ಬೇಕಾಗಿರೋದು ನಮ್ ಕರ್ತವ್ಯ. ಅಪ್ಪ, ಯಾರ್ಯಾರಿಗಾಗ್ತಾರೋ ಬಿಡ್ತಾರೋ, ಮಕ್ಕಳುಗಳು ಮಾತ್ರ ತಂದೆ ತಾಯಿಗೆ ಆಗ್ಲೇಬೇಕು. ಅವ್ರ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸುವವರೆಗೂ ಮಕ್ಕಳು ಮಕ್ಕಳೇ, ಅವ್ರು ಬೇರೆ ಯಾವ ಹಕ್ಕು ಇಲ್ಲ. ನಡೀರಿ ಹೋಗೋಣ. ಇದೇನಮ್ಮ ನಿಮ್ ಯಜಮಾನರಿಗೆ ಬೆಸ್ಟ್ ಆಫ್ ಲಕ್ ಹೇಳಿಲ್ಲ? ಬೆಸ್ಟ್ ಆಫ್ ಏನೇ ಅದು ಹೊಸ್ದಾಗ್ ಡೌ ಬಿದ್ದವ್ರು ಆಡ್ದಂಗ್ ಆಡ್ತಾವ್ರೆ. ಅಪ್ಪ ಒಂದ್ ನಿಮಿಷ ನೋಡು, ಆ ದಾಸಯ್ಯ ಅವನಲ್ಲ, ಆಮೇಲೆ ಜಾಗ್ಟೆ ಹೊಡ್ಬಿಟ್ಟು ಶಂಕ ಹೊಡ್ಬಿಟ್ಟಾನು. ಡೆಡ್ ಬಾಡಿ ಮುಂದೆ ಸೌಂಡ್ ಬಂದಂಗೆ. ನೀನ್ ಯಾವ್ದಕ್ಕೂ ಇಲ್ಲೇ ಕೂತಿರು, ನಾನ್ ರೆಡಿ ಅಂದಿತ್ತಷ್ಟ ನೀನು ಒಡಿ. ಮಿಣ್ಮಿಣಿ ಏನು ಬಗ್ ನೋಡ್ತಾ ಇದ್ಯಾ? ಏನು ಪ್ರಯೋಜನ ಇಲ್ಲ, ನೀನ್ ಬೇಳೆ ಕಾಳು ಏನು ಬೇಲ. ನಮ್ಮ ಅಪ್ಪ ಆಗ್ಲೇ ರೆಡಿಯಾಗಾಯ್ತು. ನಮ್ ಡ್ಯಾಡಿನೂ ರೆಡಿ. ರೆಡಿಯಾಗಿ ಏನು ಪ್ರಯೋಜನ ಇಲ್ಲ. ನಿಮ್ಮಪ್ಪನ್ ತಲೆ ಮೇಲೆ ಟೋಪಿನ ಕೆತ್ತು ಬೋಡಿ ಒಡಿಸಿ, ತಿರುಪತಿ ತಿಮ್ಮಪ್ಪನ್ ಟ್ರೇಡ್ ಮಾರ್ಕ್ ನ ಒತ್ತಿ, ನಿಮ್ಮಪ್ಪನ ಕೈ ಶಂಕ ಉತ್ಸಿ ಜಾಗ್ಟೆ ಹೊಡಿಸಿ, ನಿಮ್ಮಪ್ಪನ ಹೆಸರನ್ನ ದಾಸಪ್ಪ ಅನ್ನೋದೇ ನಿಜ ಮಾಡ್ಲಿಲ್ಲ. ನಾನು ನಮ್ಮಪ್ಪನ್ ಮಗನೇ ಅಲ್ಲ. ಚಾಲೆಂಜ್ ಚಾಲೆಂಜ್ 1 2 3 4 ಆಗ ಈಗ ನೋಡ್ತಾ ಇರು ಯಾರು ಗೆಲ್ತಾರೆ ಅಂತ. ನಮ್ ಡ್ರೈವರ್ ಎಕ್ಸ್ಪರ್ಟ್. ನಮ್ ಡ್ರೈವರ್ ಸ್ವಲ್ಪ ಸ್ಲೋನೆ, ಆದ್ರೂ ಸ್ಟಡಿ ಅಂಡ್ ಸೇಫ್ಟಿ. ಇಷ್ಟನೇ ಗೊತ್ತಾಗಲ್ವಾ ನಮ್ ಡ್ಯಾಡಿನೇ ಫಸ್ಟ್ ಆಫೀಸಿಗೆ ರೀಚ್ ಆಗೋದು ಅಂತ? ನಿಮ್ ಡ್ಯಾಡಿ ಆಫೀಸ್ಗೆಲ್ಲ ಹೋಗೋದು ಆಸ್ಪತ್ರೆಗೆ. ವಾಟ್? ನಿಮ್ ಡ್ಯಾಡಿ ಬ್ರೇಕು, ಆಗಿದೆ ಲೀಕು, ಇಲ್ಲಿದೆ ನೋಕು, ತಾಕತ್ತಿದ್ರೆ ಆಕಿ ನೂಕು. ಬರ್ಲ ಬರ್ತದೆ ಡೆಡ್ ಬಾಡಿ. ನಮಸ್ಕಾರ ಸರ್. ಸರ್, ಅವ್ರು ಏನ್ ಮಾಡಿದ್ರು ಅಂತ ಓಡಿಸ್ತಾ ಇದ್ದೀರಾ? ಅಲ್ಲ ರೀ, ಕಾರು ಗುದ್ದದ್ ನೋಡಿದ್ದೀನಿ, ಬಸ್ ಗುದ್ದದ್ ನೋಡಿದ್ದೀನಿ. ನಿಂತಿರೋ ಪೊಲೀಸ್ ಜೀಪ್ ಗುದ್ದಿದಾರಲ್ಲ, ಯಾವ ಸೀಮೆ ಡ್ರೈವರ್ ರೀ ಅವರು? ಸರ್, ಅದು ಅವ್ರ ತಪ್ಪನ್ನ ಕ್ಷಮಿಸಿ ಬಿಟ್ಬಿಡಕ್ಕಾಗಲ್ವಾ? ನೋ, ಬಿಡೋದಾ? ನೆವರ್. ಅಲ್ಲ ಸರ್, ಏನಾದ್ರೂ ಸಮಥಿಂಗ್ 320 ಇನ್ನೆರಡು ಜೊತೆ ರೈಫಲ್, 2 ಜೊತೆ ಶೂ ತಗೊಂಬಾ. ಕಮಾನ್. ಅರೆ ಕೈ ಮೇಲೆ ರೈಟ್ ಅಬೌಟ್ ಟರ್ನ್. ಸರ್, ಜೀಪ್ ಗುದ್ದಿದ್ ಬಾವ ಲಂಚ ಕೊಡಕ್ ಬಂದಿದ್ ನಮ್ಮಪ್ಪ, ಅವ್ರು ಗುಡಿರಿ ಸರ್. ಲಂಚ ಕೊಡಬೇಕ? ನನಗ್ ಲಂಚ ಕೊಡಕ್ ಬರ್ತಾನೆ? ಪ್ಲೀಸ್ ಸರ್. ಯಾಕೆ, ನಿನ್ಗೂ ರೈಫಲ್ ಶೂ ತರ್ಸ್ಲಾ? ಬೇಡಿ ಸರ್, ನಾನ್ ನಿಮ್ ಮಗಳಿದ್ದಾಗೆ, ನೀವು ನನ್ನ ತಂದೆ ಇದ್ದಾಗೆ. ಅಯ್ಯೋ ಬೇಡಮ್ಮ, ನಿಮ್ಮಮ್ಮನ್ ನಾನು ನೋಡೇ ಇಲ್ಲ. ಹಾಗಲ್ಲ ಸರ್, ನನ್ನ ಮಗಳು ಅಂತ ತಿಳ್ಕೊಂಡು ಅವ್ರಿಗೆ ಕರುಣೆ ತೋರಿಸಿ ಅಂದೆ. ಗುಡ್. ಸಾವಿತ್ರಿ ಯಮನ್ ಗೆದ್ದಂಗೆ ನೀನ್ ನನ್ ಗೆದ್ಬಿಟ್ಟೆ. ಏನಾಗ್ಬೇಕು? ನಮ್ ಡ್ಯಾಡಿನ್ ಬಿಟ್ಬಿಡಿ. ಬಿಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ನಿಮ್ಮಪ್ಪ ಇನ್ ಮೇಲೆ ಎಲ್ಬೋರ್ಡ್ ಹಾಕೊಂಡೆ ಗಾಡಿ ಓಡಿಸ್ಬೇಕು, ರಾತ್ರಿ ಹೊತ್ನಲ್ಲಿ, ಅದು ಖಾಲಿ ಗ್ರೌಂಡ್ ನಲ್ಲಿ. ರಸ್ತೆಯಲ್ಲೆಲ್ಲಾದ್ರೂ ನೋಡಿದ್ನೋ? ಇಲ್ಲ ಸರ್, ಅದಕ್ಕೆ ನಾನ್ ಜವಾಬ್ದಾರಿ. ಗುಡ್, ಕರ್ಕೊಂಡು ಹೋಗ್. ಅಯ್ಯೋ ಯಾಕ್ರಿ? ಮೆತ್ಕೊತ್ತೆ, ಜೋರ ಗೊತ್ತದ ನೋವಾಯ್ತದೆ. ಎಲ್ಲಿ ಬಿಟ್ಟಿದ್ದು ನೋವು ಅಂತಿರಲ್ಲ, ಗಾಯ ಆಗಿರೋದಿಲ್ಲ ತಾನೆ? ಕಾಲಾಗಳ ನೋವು ಹಂಗೆ ನಿಧಾನಕ್ ಮ್ಯಾಕೇರಿ ಯವೇ ಒಂಥರ ತೊಡಬಾಳಾದಾಗ ಆಗ್ಬಿಟ್ಟದ ಕಡೆ. ಹೌದಾ? ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಮೊದ್ಲೇ ಇದು ಸರಿಗಿಲ್ಲ. ನೆಟ್ಟಿಗಿರೋದು ಇನ್ನೊಂದು ಮಾಡ್ಕೊಳ್ಳೋಣ ಅಂದ್ರೆ ಇದು ಬೇರೆ ಮಾಡ್ಕೊಂಡ್ ಬಂದಿದ್ದೀರಲ್ಲ, ನಾನು ಎಲ್ಲಿಗೋಗ್ಲಿ? ನಿನ್ ದಮ್ಮಯ್ಯ ಅಂತಿನ ಕಡೆ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ನೀ ಸ್ವಲ್ಪ ಆಚೆ ಹೋಗ್. ನಮ್ ಡ್ಯಾಡಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಸರಿ, ನಾನೇ ಹೋಗ್ತೀನಿ. ಎಲ್ಲೋಯ್ತಿಯ? ವಿಳೆದೆಲೆನು ಬಿಸಿ ರಾಗಿ ಮುದ್ದೆ ತಂದು ಕಾಪ್ಟ ಕೊಟ್ಟು ನೆಟ್ಟು. ಅಲ್ಲ ಡ್ಯಾಡಿ, ನೋವಾಗ್ತಿದ್ಯಾ? ಡ್ಯಾಡಿ, ಆ ಕೃಷ್ಣ ನಿಮ್ಮನ್ನ ಬೆಡ್ ಮೇಲೆ ಮಲಗಿಸ್ತಾನ, ನಾನು ಅವನ್ನ ಚಟ್ಟದ ಮೇಲೆ ಮಲಗಿಸ್ತೀನಿ.
For more updates, like, comment, subscribe to our channel.